Hi everyone, welcome to the course on chemistry. In that we are discussing about states of matter. So in previous video we have studied the postulates of kinetic molecular theory of gas. One of the important theory which is related to gas, and it explains the characteristics of gas. ನಿನ್ನೆ ವಿಡಿಯೋದಲ್ಲಿ ಏನು ಕಲಿತ್ವಿ? ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಆಫ್ ಗ್ಯಾಸ್, ಅದರದ್ದು ಪಾಸ್ಟುಲೇಟ್ಸ್ ಕಲಿತ್ವಿ. ಅದು ಏನು ಎಕ್ಸ್ಪ್ಲೇನ್ ಮಾಡುತ್ತಾ? ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಗ್ಯಾಸ್. ಆ್ಯಂಡ್ ದೇರ್ ಯು ಹ್ಯಾವ್ ಸ್ಟಡಿಡ್ 7 ಪಾಸ್ಟುಲೇಟ್ಸ್. 7 ಪಾಸ್ಟುಲೇಟ್ಸನ್ನು ನೀವೇನು ಮಾಡಿದ್ರಿ? ಕಲಿತ್ರಿ. ನೌ ಹಿಯರ್ ಯು ಆರ್ ಅಬ್ಸರ್ವಿಂಗ್ 2 graphs. First, let us consider the first graph. Here I have taken the graph which is plotted between pressure volume against pressure. So when we plot the graph of PV, that is the product of pressure and volume, PV and P, then we will get the straight line that is shown by an ideal gas. ನಾವು ಏನು ಮಾಡಿವಿ? ಇಲ್ಲಿ ಒಂದು ಗ್ರಾಫ್ ತಗೊಂಡಿವಿ. ಆ ಗ್ರಾಫ್ ಒಳಗೆ ಏನೇನು ತಗೊಂಡಿವಿ? ಅಲಾಂಗ್ ವೈ ಎಕ್ಸಸ್ ಪಿ ವಿ ತಗೊಂಡಿವಿ, ಅಲಾಂಗ್ ಎಕ್ಸ್ ಎಕ್ಸಸ್ ಪಿ ತಗೊಂಡಿವಿ. ಪಿ ಅಂತ ಹೇಳಿದ್ರೆ ಪ್ರೆಷರ್, ಪಿ ವಿ ಅಂತ ಹೇಳಿದ್ರೆ ಪ್ರೆಷರ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ನಾವು ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಐ ಹ್ಯಾವ್ ಟೇಕನ್ ಡಿಫ್ರೆಂಟ್ ಗ್ಯಾಸಸ್ ಆ್ಯಂಡ್ ದೇ ಹ್ಯಾವ್ ಶೋನ್ ದೀಸ್ ಕೈಂಡ್ಸ್ ಆಫ್ ಕರ್ವ್ಸ್. ನಾ ಏನು ಮಾಡೀನಿ? ಇಲ್ಲೇ ಬೇರೆ ಬೇರೆ ಗ್ಯಾಸಸ್ ತೊಗೊಂಡಿನಿ. ಗ್ಯಾಸಸ್ ತಗೊಂಡು ಈ ಪಿ ವಿ ವ್ಯಾಲ್ಯೂ ಮತ್ತು ಪಿ ವ್ಯಾಲ್ಯೂನ ತಗೊಂಡು ಅಲ್ಲೇ ಕರ್ವನ್ನ ಡ್ರಾ ಮಾಡಿದಾಗ ನನಗೇನು ಸಿಗುತ್ತಾ? ಈ ರೀತಿ ಬೇರೆ ಬೇರೆ ಕರ್ವ್ ಸಿಕ್ಕಾವು. ಓಕೆ, ಸೊ ದಿಸ್ ಈಸ್ ದಿ ಕರ್ವ್ ವಿಚ್ ಈಸ್ obtained ಫಾರ್ ಆನ್ ಐಡಿಯಲ್ ಗ್ಯಾಸ್. ಈ ಕರ್ವ್ ಇಲ್ಲಿ ಏನಾಯ್ತಲ್ಲ, ಇದು ಯಾವ ಗ್ಯಾಸದ ಕರ್ವ್? ಇದು ಐಡಿಯಲ್ ಗ್ಯಾಸ್. ಓಕೆ, ಆ್ಯಂಡ್ ದಿಸ್ ಒನ್ ಈಸ್ for helium, hydrogen, CH4 and CO. So these are the different gases which I have taken and plotted the graph for them. So from this graph what we come to know? ಈ ಗ್ರಾಫ್ ದಿಂದ ನಮಗೆ ಏನು ತಿಳಿದು ಬರುತ್ತೆ? Simply if you go through the Boyle's law, then you can say when we plot the graph of pressure volume versus P, we will get a straight line. ನಮಗೇನು ಸಿಗುತ್ತ್ರಿ? ಯಾವಾಗ ನಾವು ಪಿ ವಿ ಮತ್ತು ಪಿ ನ ಗ್ರಾಫನ್ನು ಪ್ಲಾಟ್ ಮಾಡಿದಾಗ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾನ ಪ್ರಕಾರ ಏನು ಬರಬೇಕು? ನಮಗೆ ಸ್ಟ್ರೇಟ್ ಲೈನ್ ಸಿಗಬೇಕು. ಆ್ಯಂಡ್ ಫಾರ್ ಐಡಿಯಲ್ ಗ್ಯಾಸ್ ವಿ ಹ್ಯಾವ್ ಗಾಟ್ ಅ ಸ್ಟ್ರೇಟ್ ಲೈನ್. ಆ್ಯಂಡ್ ಇಫ್ ಆಲ್ ಗ್ಯಾಸಸ್ ಒಬೇ ದಿ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಆ್ಯಂಡ್ ಗೇ-ಲುಸಾಕ್ಸ್ ಲಾ, then also they will give the same curve. ಏನಾದರೂ ಈಗ ಯಾವುದೋ ಒಂದು ಗ್ಯಾಸ್ ತಗೋರಿ, ಐಡಿಯಲ್ ಗ್ಯಾಸ್ ಏನು ಕೊಟ್ಟದ? ಸ್ಟ್ರೇಟ್ ಕರ್ವ್ ಕೊಟ್ಟದ. ಓಕೆ, ಬಟ್ ಆಕ್ಚುಲಿ ಬೇರೆ ಬೇರೆ ಗ್ಯಾಸಸ್ ಅನ್ನ ತಗೊಂಡಾಗ ನಮಗೇನು ಸಿಗುದಿಲ್ಲ? ಸ್ಟ್ರೇಟ್ ಇದ ಕರ್ವ್ ಸಿಗುದಿಲ್ಲ. ದೇರ್ ಯು ವಿಲ್ ಅಬ್ಸರ್ವ್ ದಿ ಡಿಫ್ರೆಂಟ್ ಕರ್ವ್ಸ್, ಬಟ್ ಆಲ್ ಆರ್ ಗ್ಯಾಸಸ್ ಓನ್ಲಿ. ಎಲ್ಲ ಏನದಾವ? ಇಲ್ಲೇ ಗ್ಯಾಸ್ನ ಅದಾವು. ಸೊ ಗ್ಯಾಸ್ ಇದ್ರೂ ಕರ್ವ್ಸ್ ನಮಗೇನು ಸಿಕ್ಕಾವಿಲ್ಲ? ಬೇರೆ ಬೇರೆ ಸಿಕ್ಕಾವು. ದೇ ಆರ್ ನಾಟ್ ಸೇಮ್ ಆಸ್ ದಿ ಕರ್ವ್ obtained ಫ್ರಾಮ್ ಐಡಿಯಲ್ ಗ್ಯಾಸ್. ಐಡಿಯಲ್ ಗ್ಯಾಸಿಗೆ ಏನು ಕರ್ವ್ ಸಿಕ್ಕೈತಲ್ಲ, ಇಲ್ಲೇ ಸ್ಟ್ರೇಟ್ ಲೈನ್ ಸಿಕ್ಕದಲ್ಲ, ಆ ರೀತಿ ಕರ್ವ್, ಸೇಮ್ ಕರ್ವ್ ನಮಗೇನಾಗೋದಿಲ್ಲ? ಬೇರೆ ಬೇರೆ ಗ್ಯಾಸಸ್ಸಿಗೆ ಸಿಗೋದಿಲ್ಲ. ಸೊ ವೈ ದಿಸ್ ಥಿಂಗ್ ವಿಲ್ ಹ್ಯಾಪನ್? ಯಾಕೆ ಈ ರೀತಿ ಆಗತ್ತ? ಅಂಡ್ ಅನದರ್ ಒನ್, ವೆನ್ ವಿ ಪ್ಲಾಟ್ ದಿ ಪ್ರೆಷರ್ ವಾಲ್ಯೂಮ್ ಗ್ರಾಫ್, ಇಲ್ಲಿ ಮತ್ತೊಂದು ಗ್ರಾಫ್ ಅದ. ಏನೇನು ಮಾಡೀನಿ? ಅಲಾಂಗ್ ವೈ ಎಕ್ಸಸ್ ಪ್ರೆಷರನ್ನು ತಗೊಂಡಿನಿ, ಅಲಾಂಗ್ ಎಕ್ಸ್ ಎಕ್ಸಸ್ ವಾಲ್ಯೂಮನ್ನು ತಗೊಂಡಿನಿ. ನಾವು ವೆನ್ ಐ ಡ್ರಾ ದಿ ಕರ್ವ್ ಫಾರ್ ಐಡಿಯಲ್ ಗ್ಯಾಸ್ ಐ ವಿಲ್ ಗೆಟ್ ದಿಸ್, ಆ್ಯಂಡ್ ಫಾರ್ ರಿಯಲ್ ಗ್ಯಾಸ್ ದಿಸ್ ಈಸ್ ದಿ ಕರ್ವ್. 2 ಡಿಫ್ರೆಂಟ್ ಕರ್ವ್ಸ್ ಆರ್ obtained ಫಾರ್ ಡಿಫ್ರೆಂಟ್ ಗ್ಯಾಸಸ್. 2 ಬೇರೆ ಬೇರೆ ಕರ್ವ್ಸ್ ನಮಗೇನಾಗ್ತಾವು? ಸಿಗ್ತಾವು. 2 ಗ್ಯಾಸ್ ಇದ್ರೂ ನಮಗೆ ಕರ್ವ್ಸ್ ಏನಾದವು? ಬೇರೆ ಬೇರೆ ಸಿಕ್ಕಾವು. ಸೊ ವೈ ದಿಸ್ ಚೇಂಜ್ ವಿಲ್ ಬಿ ಅಬ್ಸರ್ವ್ಡ್? ದಿಸ್ ಚೇಂಜ್ ಇನ್ ದಿ ಬಿಹೇವಿಯರ್ ಆಫ್ ಗ್ಯಾಸಸ್ ಫ್ರಮ್ ದಿ ಐಡಿಯಲ್ ಗ್ಯಾಸ್ is said to be deviation.
ಇದಕ್ಕೆ ನಾವು ಏನಂತ ಹೇಳ್ತೀವಿ, ಡಿವಿಯೇಷನ್ ಅಂತ ಹೇಳ್ತೀವಿ. ಡಿವಿಯೇಷನ್ ಇನ್ ಬಿಹೇವಿಯರ್ ಆಫ್ ಗ್ಯಾಸಸ್ ಫ್ರಾಮ್ ಐಡಿಯಲ್ ಗ್ಯಾಸ್. ಐಡಿಯಲ್ ಗ್ಯಾಸಿಗೆ ಕಂಪೇರ್ ಮಾಡಿದಾಗ ಅದ್ರದ್ದು ಬಿಹೇವಿಯರ್, ಬೇರೆ ಬೇರೆ ಗ್ಯಾಸದ ಬಿಹೇವಿಯರ್ ಏನಾಗತ್ರಿ, ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತಾ? ಫ್ರಾಮ್ ದೀಸ್ ಟೂ ಕರ್ವ್ಸ್ ಯು ಕ್ಯಾನ್ ಸೇ ಇನಿಷಿಯಲಿ, ಇಲ್ಲಿ ನೋಡ್ರಿ, ಇಲ್ಲಿ ಹೀಲಿಯಂ ಮತ್ತು ಹೈಡ್ರೋಜನ್ ದೇ ಹ್ಯಾವ್ ಗಿವನ್ ದಿಸ್ ಸ್ಟ್ರೇಟ್ ಲೈನ್. ಆ್ಯಂಡ್ ವಾಟ್ ಅಬೌಟ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಮೀಥೇನ್? CO ಅಂತ ಹೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್, CH4 ಅಂತ ಹೇಳಿದ್ರೆ ಮೀಥೇನ್. ಸೊ ಇನಿಷಿಯಲಿ carbon monoxide has slightly decreased, then it suddenly increases. And methane also, initially it will decreases, and then with increase in pressure, it will increases. The value of CH4 will increases. Okay, and here with increase in pressure, the volume will go on increases. Sorry. With increase in pressure, the volume will go on decreases. Pressure ಹೆಚ್ಚು ಮಾಡ್ತಾ ಹೋದಂಗ ವಾಲ್ಯೂಮ್ ಏನಾಗ್ತಾ ಹೋಗೈತಿ, ಡಿಕ್ರೀಸ್ ಆಗ್ಕೊಂತ ಹೋಗೈತಿ. ಓಕೆ, ಬಟ್ ಇಟ್ ಈಸ್ ಡಿಫರೆಂಟ್ ಫಾರ್ ಐಡಿಯಲ್ ಗ್ಯಾಸ್ ಅಂಡ್ ರಿಯಲ್ ಗ್ಯಾಸ್. ಅಂಡ್ ದ್ಯಾಟ್ ಡಿವಿಯೇಷನ್ is said to be deviation in behavior of gases from the ideal gas. Now, what is the reason for that? ಅದಕ್ಕೆ ರೀಸನ್ ಏನು? According to kinetic molecular theory of gas, the gases will obey the postulates of kinetic molecular theory. A kinetic molecular theory ಏನು ಸ್ಟೇಟ್ಮೆಂಟ್ಸ್ ಕೊಟ್ಟಾರಲ್ಲ, 7 ಸ್ಟೇಟ್ಮೆಂಟ್ಸ್ ಅದಾವ. ಅವು ಎಲ್ಲಾನು ಏನು ಮಾಡುತ್ತಾ, ಒಬೇ ಮಾಡ್ತಾವ ಗ್ಯಾಸಸ್, ಎಕ್ಸೆಪ್ಟ್ 2. 2 ಪಾಸ್ಟುಲೇಟ್ಸ್ ಬಿಟ್ಟು ಉಳಿದಿದ್ದ ಬೇರೆ ಪಾಸ್ಟುಲೇಟ್ಸ್, ಉಳಿದಿದ್ದ 5 ಪಾಸ್ಟುಲೇಟ್ಸ್ ಅನ್ನ ಬೇರೆ ಗ್ಯಾಸಸ್ ಏನು ಮಾಡ್ತಾವು, ಒಬೇ ಮಾಡ್ತಾವ. ಸೊ ವಿಚ್ 2 ಪಾಸ್ಟುಲೇಟ್ಸ್ ಆರ್ ನಾಟ್ ಒಬೇಡ್ ಬೈ ಗ್ಯಾಸಸ್? ಯಾವ 2 ಪಾಸ್ಟುಲೇಟ್ಸ್ ಗ್ಯಾಸಸ್ ಒಬೇ ಮಾಡೋದಿಲ್ಲ? ಮೀನ್ಸ್ ದೇ ಆರ್ ನಾಟ್ ಕರೆಕ್ಟ್. ದೋಸ್ ಪಾಸ್ಟುಲೇಟ್ಸ್ ಆರ್ ನಾಟ್ ಕರೆಕ್ಟ್. 2 ಪಾಸ್ಟುಲೇಟ್ಸ್ ಅಲ್ಲಿ ಏನಾಗ್ಯಾವು, ತಪ್ಪಾಗ್ಯಾವ. ಯಾವ್ಯಾವು ಅಂತ ಹೇಳಿದ್ರ, ದಿ ಫಸ್ಟ್ ಒನ್ ಈಸ್ ದೇರ್ ಈಸ್ ನೋ intermolecular force. There is no intermolecular force between the particles ಅಂತ ಹೇಳ್ತಾರೆ. ನೀವು ಪಾಸ್ಟುಲೇಟ್ಸ್ ಅನ್ನ 7 ಪಾಸ್ಟುಲೇಟ್ಸ್ ಅನ್ನ ಓದಿದ್ರ ನಿಮಗೆ ಗೊತ್ತಾಗುತ್ತೆ. ಸೊ ಅದ್ರೊಳಗೆ ಒಂದು ಪಾಸ್ಟುಲೇಟ್ಸ್ ಏನ್ ಹೇಳತ್ರಿ, ದೇರ್ ಈಸ್ ನೋ intermolecular force between the particles or between the molecules ಅಂತ ಹೇಳುತ್ತೆ. ಬಟ್ that postulate is wrong. ಅದು ಏನಾಗತ್ರಿ, ಅಲ್ಲೇ ತಪ್ಪಾಗತ್ತೆ. ಇನ್ನೊಂದು ಸೆಕೆಂಡ್ ಪಾಸ್ಟುಲೇಟ್ ಈಸ್ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್, ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಈಸ್ ನೆಗ್ಲಿಜಿಬಲ್ compared to volume of the gas, compared to volume of the gas. So this one is also the wrong statement. That is not holds good for the real gases. Real gases ಗೆ ಇವು ಎರಡು ಏನಾಗೋದಿಲ್ಲ, ಅಪ್ಲೈ ಆಗೋದಿಲ್ಲ. ಯಾಕೆ? Why they don't obey these 2? Because if you consider the helium gas ತಗೋರಿ, helium gas ಅನ್ನ ನಾವು ಪ್ರೆಷರ್ ಹಾಕಿದ್ವಿ ಅಂತ ಹೇಳಿದ್ರೆ, ಮೀನ್ಸ್ ಇಫ್ ವಿ ಕಾಂಪ್ರೆಸ್ ದ್ಯಾಟ್ ಹೀಲಿಯಂ ಗ್ಯಾಸನ್ನ ಕಾಂಪ್ರೆಸ್ ಮಾಡಿದಾಗ ದಿ ಮಾಲಿಕ್ಯೂಲ್ಸ್ ವಿಲ್ ಕಮ್ ನಿಯರ್ ಟು ಈಚ್ ಅದರ್. ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಏನಾಗ್ತಾವ್ರಿ, ನಿಯರ್ ಬರ್ತಾವ. ಅಪಾನ್ ಅಪ್ಲೈಯಿಂಗ್ ದಿ ಪ್ರೆಷರ್, ಒತ್ತಡವನ್ನು ಹಾಕಿದಾಗ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ನಿಯರ್ ಬರ್ತಾವ. ಅಂಡ್ ದೆನ್ ವೆನ್ ದೇ ವಿಲ್ ಕಮ್ ನಿಯರ್ ಟು ಈಚ್ ಅದರ್, ದೇರ್ ವಿಲ್ ಬಿ force of attraction created between those 2 particles. ಆ ಎಲ್ಲ ಮಾಲಿಕ್ಯೂಲ್ಸ್ ನಿಯರ್ ಬಂದಾಗ ಅಲ್ಲಿ ಏನ್ ಕ್ರಿಯೇಟ್ ಆಗತ್ರಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಆಸ್ ಯು ಆಲ್ರೆಡಿ ನೋ, ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಲಂಡನ್ ಫೋರ್ಸ್ ಆರ್ ಡಿಸ್ಪರ್ಷನ್ ಫೋರ್ಸ್ ಇನ್ ಹೀಲಿಯಂ ಗ್ಯಾಸಸ್.
So in between helium gas particles, the intermolecular force will be created when the pressure gets applied on the helium gas, and hence they will attract each other and converted into liquid form. Helium gas can be liquefied by applying the pressure. Helium gas ಅನ್ನು ನಾವು ಪ್ರೆಷರ್ ಅನ್ನು ಅಪ್ಲೈ ಮಾಡಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬಹುದು. ಸಪೋಸ್ ಇಫ್ ದೇರ್ ಇಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್, ಈಗ ಸಪೋಸ್ ಕೈನೆಟಿಕ್ ಮಾಲಿಕ್ಯುಲರ್ ಥಿಯರಿ ಪ್ರಕಾರ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುವುದಿಲ್ಲ ಅಂತ ಹೇಳುತ್ತೆ. ಇರಲಿಲ್ಲ ಅಂತ ಹೇಳಿದ್ರ ದಿ ಹೀಲಿಯಂ ಗ್ಯಾಸ್ ಕೆನಾಟ್ ಬಿ ಲಿಕ್ವಿಫೈಡ್. ಹೀಲಿಯಂ ಗ್ಯಾಸ್ ನಮಗೆ ಏನು ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ, ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಯಾಕಂದ್ರೆ ಲಿಕ್ವಿಡ್ ಆಗ್ಬೇಕಂತ ಹೇಳಿದ್ರ ದೇರ್ ಶುಡ್ ಬಿ ಪ್ರೆಸೆನ್ಸ್ ಆಫ್ ಅಟ್ರಾಕ್ಟಿವ್ ಫೋರ್ಸ್. ಲಿಕ್ವಿಡ್ ಒಳಗ ಇನ್ ಬಿಟ್ವೀನ್ ಪಾರ್ಟಿಕಲ್ಸ್ ಏನಿರತ್ರಿ, ಅಟ್ರಾಕ್ಟಿವ್ ಫೋರ್ಸ್ ಇರುತ್ತ. ಈಗ ನೀವು ಪ್ರೆಷರ್ ಹಾಕಿದಾಗ ಎರಡು ಮಾಲಿಕ್ಯೂಲ್ಸ್ ನಿಯರ್ ಬರ್ತಾವ, ಬಟ್ ದೇ ವೋಂಟ್ ಅಟ್ರಾಕ್ಟ್ ಈಚ್ ಅದರ್ ಇಫ್ ದೇರ್ ಈಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಆ ಎರಡು ಒಂದಕ್ಕೊಂದು ಅಟ್ರಾಕ್ಟ್ ಆಗಲಿಲ್ಲ ಅಂತ ಹೇಳಿದ್ರ ಅಲ್ಲಿ ಏನಿರುವುದಿಲ್ಲ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುವುದಿಲ್ಲ. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರಲಿಲ್ಲ ಅಂತ ಹೇಳಿದ್ರ ದೇ ಕೆನಾಟ್ ಬಿ ಲಿಕ್ವಿಫೈಡ್. ಅವು ಏನಾಗೋದಿಲ್ಲ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಬಟ್ ಇನ್ ಪ್ರಾಕ್ಟಿಕಲ್ ದಿ ಹೀಲಿಯಂ ಕ್ಯಾನ್ ಬಿ ಲಿಕ್ವಿಫೈಡ್ ಬಿಕಾಸ್ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ದಸ್ ದಿ ಫಸ್ಟ್ ಒನ್ ಈಸ್ ರಾಂಗ್ ಅಸಂಪ್ಷನ್. ಫಸ್ಟ್ ಒನ್ ಏನು ಕೊಟ್ಟಿದ್ರಲ್ಲ, ದೇರ್ ಇಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್ between the gas molecules, that holds wrong for real gases. Okay, next ಇನ್ನೊಂದು ಯಾವ್ದ್ರಿ ಇಲ್ಲಿ, volume of gas molecules is negligible compared to the volume of the gas. ಇದು ಒಂದು ಪಾಸ್ಟುಲೇಟ್. ಇದನ್ನು ಏನದರಿ ತಪ್ಪದ. It will also not holds good for real gases. Why? When we take any gas, okay, so if we take a container having the bigger size, there the volume of gas is more. Okay, suppose let us consider it is a container having the volume 100 liter. ಒಂದು ಟ್ಯಾಂಕ್ ಅದ ಅಂತ ತಿಳ್ಕೊರಿ, ಅದರದ್ದು ವಾಲ್ಯೂಮ್ ಎಷ್ಟದ 100 ಲೀಟರ್ ಅದ ಅಂತ ಹೇಳಿ ತಿಳ್ಕೊರಿ. ಅವಾಗ ಇಲ್ಲಿ ಏನು ಫಿಲಪ್ ಮಾಡ್ತೀನಿ, ನಾನು ಗ್ಯಾಸ್ ಫಿಲಪ್ ಮಾಡ್ತೀನಿ. ಓಕೆ, ಗ್ಯಾಸ್ ಪಾರ್ಟಿಕಲ್ಸ್ ಅನ್ನ ಏನ್ ಮಾಡ್ತೀನಿ ರೀ, ಫಿಲಪ್ ಮಾಡ್ತೀನಿ. ಗ್ಯಾಸ್ ಪಾರ್ಟಿಕಲ್ಸ್ ಫಿಲಪ್ ಮಾಡಿದಾಗ ಮಾಲಿಕ್ಯೂಲ್ ಸೈಜ್ ಏನಿರುತ್ತ, ವೆರಿ ಸ್ಮಾಲ್ ಮಾಲಿಕ್ಯೂಲ್. ಗ್ಯಾಸ್ ಮಾಲಿಕ್ಯೂಲ್ ಸೈಜ್ ಬಹಳ ಸ್ಮಾಲ್ ಇರುತ್ತ. ಬಟ್ ವಾಲ್ಯೂಮ್ ಆಫ್ ಗ್ಯಾಸ್ ಎಷ್ಟಿರುತ್ತ, 100 ಲೀಟರ್ ಇರುತ್ತೆ. ಬಿಕಾಸ್ ಆಲ್ ಪಾರ್ಟಿಕಲ್ಸ್ ಆರ್ ಸ್ಪ್ರೆಡ್ ಥ್ರೂಔಟ್ ದ್ಯಾಟ್ ಟ್ಯಾಂಕ್. ಆ ಪೂರ್ತಿ ಟ್ಯಾಂಕ್ ತುಂಬಾ ಏನಾಗ್ಬಿಟ್ಟಿರ್ತಾವು, ಸ್ಪ್ರೆಡ್ ಆಗಿಬಿಟ್ಟಿರ್ತಾವ. ಸ್ಪ್ರೆಡ್ ಆಗಿರೋದ್ರಿಂದ ದಿ ವಾಲ್ಯೂಮ್ ಆಫ್ ಗ್ಯಾಸ್ ಬಿಕಮ್ಸ್ 100 ಲೀಟರ್, ಬಟ್ ದಿ ವಾಲ್ಯೂಮ್ ಆಫ್ ಮಾಲಿಕ್ಯೂಲ್ ಈಸ್ ವೆರಿ ಸ್ಮಾಲ್. ನೌ ವಾಟ್ ಐ ವಿಲ್ ಡೂ ಈಸ್, ಐ ವಿಲ್ ಸ್ಟಾರ್ಟ್ ಟು ಕಾಂಪ್ರೆಸ್ ದಿಸ್ ಗ್ಯಾಸ್ ಬೈ ಅಪ್ಲೈಯಿಂಗ್ ದಿ ಪ್ರೆಷರ್. ಈಗ ನಾ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಆ ಗ್ಯಾಸ್ ಏನು ಫಿಲಪ್ ಮಾಡಿಲ್ಲ 100 ಲೀಟರ್ದು ಏನು ಕಂಟೈನರ್ ಅದಲ್ಲ, ಆ ಕಂಟೈನರನ್ನು ಏನು ಮಾಡ್ತೀನಿ, ನಾನು ಕಾಂಪ್ರೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. Means I will apply the pressure to that container and then the volume go on decreases. As you already know, ನಿಮಗೆ ಆಲ್ರೆಡಿ ಗೊತ್ತದ, ಗ್ಯಾಸ್ ಮೇಲೆ ಪ್ರೆಷರ್ ಹಾಕಿದಾಗ ವಾಲ್ಯೂಮ್ ಏನಾಗತ್ತಾ, ಕಡಿಮೆ ಆಗತ್ತಾ. ವಾಲ್ಯೂಮ್ ಗೆಟ್ಸ್ ಡಿಕ್ರೀಸಸ್ ಆಸ್ ಪ್ರೆಷರ್ ಇನ್ಕ್ರೀಸಸ್. ದಟ್ ಈಸ್ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಪ್ರಕಾರ ಅದು. ಓಕೆ, ನೌ the 100 liter container gets converted into 50 liter. Now again I will apply the pressure. Then 50 liter will get converted into 10 liter. Again if I apply the very high pressure, the 10 liter will get converted into 1 liter. Again applying the pressure, the 1 liter will get converted into 100 ml or 0.1 liter. So at a very high pressure, ಪ್ರೆಷರ್ ಬಹಳ ಜಾಸ್ತಿ ಆಯಿತು ಅಂತ ಹೇಳಿದ್ರ ವಾಲ್ಯೂಮ್ ಬಹಳಷ್ಟು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ದೆನ್ ದಿ ವಾಲ್ಯೂಮ್ ಆಫ್ ದಿ ಕಂಟೈನರ್ ಬಿಕಮ್ಸ್ ದಿಸ್ ಮಚ್.
ನಾ ಪ್ರೆಷರ್ ಅಪ್ಲೈ ಮಾಡಿ ಮಾಡಿ ಆ ವಾಲ್ಯೂಮ್ ಏನು ಮಾಡಿಬಿಡ್ತೀನಿ, ಗ್ಯಾಸದ್ದು ಇಷ್ಟು ಮಾಡಿಬಿಡ್ತೀನಿ. ಓಕೆ, ಲೆಟ್ ಅಸ್ ಸೇ ಇಟ್ ಈಸ್ 0.01 ಲೀಟರ್, 0.01 ಲೀಟರ್ ಅದ ಅಂತ ಹೇಳಿ ತಿಳ್ಕೊರಿ. ವಾಟ್ ಈಸ್ ಇಟ್ ಈಸ್ ದಿ ವಾಲ್ಯೂಮ್ ಆಫ್ ಗ್ಯಾಸ್ ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇದ್ರೊಳಗೆ ಏನಿರ್ತಾವು, ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತಾವೆ, ಬಿಕಾಸ್ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ್ಯಾಟ್ ಕಂಟೈನರ್. ಅವು ಆಲ್ರೆಡಿ ಅದರೊಳಗೆ ಇರ್ತಾವೆ, ನಾವು ಅದನ್ನು ಓಪನ್ ಮಾಡಿರೋದಿಲ್ಲ, ಕ್ಲೋಸ್ಡೇ ಇರುತ್ತೆ. ಅದ್ರ ಮೇಲೆ ಪ್ರೆಷರ್ ಹಾಕಿ 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 ಅದರದ್ದು ವಾಲ್ಯೂಮನ್ನು ಏನು ಮಾಡ್ತೀವಿ, ಡಿಕ್ರೀಸ್ ಮಾಡ್ತೀವಿ. ಆ್ಯಂಡ್ ವೆನ್ ವಿ ಕಂಪೇರ್ ದಿ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಆ್ಯಂಡ್ ವಾಲ್ಯೂಮ್ ಆಫ್ ಗ್ಯಾಸ್, ವಿಲ್ ದೇ ಡಿಫರ್ ಇನ್ ವೆರಿ ಲಾರ್ಜ್ ಮ್ಯಾನರ್? ಏನಾದರೂ ಬಹಳಷ್ಟು ಚೇಂಜಸ್ ಇರುತ್ತಾ ವಾಲ್ಯೂಮ್ ಆಫ್ ಗ್ಯಾಸ್ ಆ್ಯಂಡ್ ವಾಲ್ಯೂಮ್ ಆಫ್ ಮಾಲಿಕ್ಯೂಲ್, ಗ್ಯಾಸ್ ಮಾಲಿಕ್ಯೂಲ್? Now the volume of gas is also small and the volume of molecule is also small, and hence in such condition we cannot neglect the volume of gas molecule. ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಇಲ್ಲಿ ನೆಗ್ಲಿಜಿಬಲ್ ಅಂತ ಹೇಳ್ತೀವಿ. ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಈಸ್ ನೆಗ್ಲಿಜಿಬಲ್ ಕಂಪೇರ್ಡ್ ಟು ವಾಲ್ಯೂಮ್ ಆಫ್ ದಿ ಗ್ಯಾಸ್. ದಿಸ್ ಡಸ್ ನಾಟ್ ಹೋಲ್ಡ್ಸ್ ಗುಡ್ for the gas which is maintained at high pressure. ಪ್ರೆಷರ್ ಬಹಳ ಜಾಸ್ತಿ ಇದ್ದಾಗ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಈ ಸ್ಟೇಟ್ಮೆಂಟನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ದಿಸ್ ಸ್ಟೇಟ್ಮೆಂಟ್ ಹೋಲ್ಡ್ಸ್ ಗುಡ್ ಓನ್ಲಿ ಇಫ್ ದಿ ವಾಲ್ಯೂಮ್ ಈಸ್ ವೆರಿ ಲಾರ್ಜ್. ಗ್ಯಾಸ್ ಮಾಲಿಕ್ಯೂಲದ್ದು ವಾಲ್ಯೂಮ್ ಬಹಳ ಚಿಕ್ಕದಿರುತ್ತೆ ಆ್ಯಂಡ್ ವಾಲ್ಯೂಮ್ ಆಫ್ ಗ್ಯಾಸ್ ಏನಿರಬೇಕು, ಬಹಳ ದೊಡ್ಡದಿರಬೇಕು, 100 ಲೀಟರ್ 200 ಲೀಟರ್ ಆ ರೀತಿ ಇದ್ದಾಗ ಅವಾಗ ಏನು ಮಾಡ್ಬೋದು, ನಾವು ವಾಲ್ಯೂಮ್ ಆಫ್ ಗ್ಯಾಸನ್ನು ನೆಗ್ಲೆಕ್ಟ್ ಮಾಡ್ಬೋದು. ಸಾರಿ, ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ನ ಏನು ಮಾಡ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು. ಓಕೆ, ಸೊ ದಿಸ್ ವಿಲ್ ಬಿ ನಾಟ್ ಅಪ್ಲಿಕೇಬಲ್ ಆಟ್ ಹೈ ಪ್ರೆಷರ್. ಹೈ ಪ್ರೆಷರ್ ಇದ್ದಾಗ ಇದು ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಆಸ್ ವೆಲ್ ಆಸ್ ದಿಸ್ ಒನ್ ಆಲ್ಸೋ ದೇರ್ ಇಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಇಂಟರ್ಮಾಲಿಕ್ಯುಲರ್ ಫೋರ್ಸ್ನು ಪ್ರೆಸೆಂಟ್ ಇರುತ್ತೆ ಆಟ್ ಹೈ ಪ್ರೆಷರ್. ಇಫ್ ದೇರ್ ಇಸ್ ವೆರಿ ಲೋ ಪ್ರೆಷರ್, ಪ್ರೆಷರ್ ಭಾಳ ಲೋ ಇತ್ತು ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಗ್ಯಾಸ್ ಏನಾಗತ್ತೆ ರೀ, ಭಾಳ ದೊಡ್ಡದಾಗತ್ತೆ. ಓಕೆ, ಆ್ಯಂಡ್ ಹೆನ್ಸ್ ದೇರ್ ವಿಲ್ ಬಿ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಸ್ ವೆಲ್ ಆಸ್ ದೇರ್ ವಿಲ್ ಬಿ ವಾಲ್ಯೂಮ್ ನೆಗ್ಲಿಜಿಬಲ್ ವಾಲ್ಯೂಮ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ ಕಂಪೇರ್ಡ್ ಟು ಟೋಟಲ್ ವಾಲ್ಯೂಮ್ ಆಫ್ ದಿ ಗ್ಯಾಸ್. ಆ್ಯಂಡ್ ಹೆನ್ಸ್ due to these reasons the real gases will deviate from ideal gas behavior. ಏನಾಗ್ತಾವ್ರಿ, ಆಕ್ಚುಲ್ ನಿಮಗೆ ನೇಚರ್ ಒಳಗೆ ಏನು ಸಿಗ್ತಾವಲ್ಲ ಗ್ಯಾಸ್, ಅವು ಏನಾಗೋದಿಲ್ಲ, ಐಡಿಯಲ್ ಗ್ಯಾಸ್ ಬಿಹೇವಿಯರನ್ನು ತೋರಿಸೋದಿಲ್ಲ. ಐಡಿಯಲ್ ಗ್ಯಾಸ್ ಅಂತ ಹೇಳಿದ್ರೆ ದಿ ಗ್ಯಾಸ್ ವಿಚ್ ಒಬೇಸ್ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಆ್ಯಂಡ್ ಅವಗಾಡ್ರೋಸ್ ಲಾ ಆಟ್ ಆಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಬಟ್ at high pressure the real gases won't obey the Boyle's law, Charles' law and Avogadro's law, and hence they deviate from ideal gas behavior ಅಂತ ಹೇಳ್ತೀವಿ. Real gases are those which does not obey Boyle's law, Charles' law and Avogadro's law at all conditions. ಎಲ್ಲ ಕಂಡೀಷನ್ಸ್ ಒಳಗೂ ಗ್ಯಾಸ್ ಲಾಸನ್ನು ಒಬೆ ಮಾಡಲಾರ್ದಂಥ ಗ್ಯಾಸಸ್ಸಿಗೆ ನಾವೇನಂತ ಹೇಳ್ತೀವಿ, ರಿಯಲ್ ಗ್ಯಾಸ್ ಅಂತ ಹೇಳ್ತೀವಿ. ಎಲ್ಲ ಕಂಡೀಷನ್ಸ್ ಒಳಗೆ ಈ ಗ್ಯಾಸ್ ಲಾಸನ್ನು ಒಬೆ ಮಾಡುವಂಥ ಗ್ಯಾಸಸ್ಸಿಗೆ ನಾವೇನಂತ ಹೇಳ್ತೀವಿ, ಐಡಿಯಲ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ರಿಮೆಂಬರ್ ದೀಸ್ ಥಿಂಗ್ಸ್. ಆಸ್ ಯು ನೋ, ದಿ ರಿಯಲ್ ಗ್ಯಾಸಸ್ ಶೋ deviation from ideal gas behavior, and hence the equation PV is equal to nRT is not applicable for real gases. ಈಗ ನಾವು ಏನು ತಿಳಿದ್ವಿ, ರಿಯಲ್ ಗ್ಯಾಸಸ್ ಐಡಿಯಲ್ ಬಿಹೇವಿಯರ್ದಿಂದ ಏನಾಗ್ತಾವು, ಡಿವೇಟ್ ಆಗ್ತಾವೆ. ಮೀನ್ಸ್ ಐಡಿಯಲ್ ಗ್ಯಾಸ್ ಬಿಹೇವಿಯರನ್ನು ತೋರಿಸೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಹಂಗಿದ್ದಾಗ ವಿಲ್ ದೇ ಒಬೇ ದಿ ಇಕ್ವೇಶನ್ PV is equal to nRT, which is an ideal gas equation. PV is equal to nRT. ಯಾವ gas equation? Ideal gas equation. But the real gases which exist in nature won't obey the ideal gas behavior.
and hence the PV is equal to nRT. This is also not obeyed by the real gases. ಹೌದಾ? ಈಗ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅಂತ ಹೇಳ್ತೀವಿ, PV is equal to nRT. ಈಗ ರಿಯಲ್ ಗ್ಯಾಸಸ್ ಅಂದರೆ ನೇಚರ್ ಒಳಗೆ ಏನು ಸಿಗ್ತಾವಲ್ಲ ನಿಮಗೆ ಗ್ಯಾಸಸ್, ಅವು ಈ ಇಕ್ವೇಶನ್ನ ಏನು ಮಾಡೋದಿಲ್ಲ, ಒಬೆ ಮಾಡೋದಿಲ್ಲ. ಆ್ಯಂಡ್ ಹೆನ್ಸ್ ವಿ ಹ್ಯಾವ್ ಟು ಕರೆಕ್ಟ್ ದಿಸ್ ಇಕ್ವೇಶನ್. ಈ ಇಕ್ವೇಶನ್ನ ನಾವು ಏನು ಮಾಡಬೇಕು, ಕರೆಕ್ಟ್ ಮಾಡಬೇಕು. ಸೊ ಇನ್ ಆರ್ಡರ್ ಟು ಕರೆಕ್ಟ್, ಹಿಯರ್ ವಿ ಯೂಸ್ ಸಮ್ ರಿಲೇಷನ್ ದಟ್ ಈಸ್ ಪ್ರೆಷರ್ ಆಫ್ ಐಡಿಯಲ್ ಗ್ಯಾಸ್ ಇನ್ ಕೇಸ್ ಆಫ್ ಪಿ ಇದ್ದಲ್ಲೇ, ಪಿ ಮೀನ್ಸ್ ಪ್ರೆಷರ್ ಆಫ್ ಐಡಿಯಲ್ ಗ್ಯಾಸ್, that is equal to pressure of real gas plus an square divided by v square. So the P real means pressure of real gas that we observe. Okay, this is the observed pressure. ಇದು ಏನು ನಮಗೆ ಆಕ್ಚುಲಿ ನಾವು ನೋಡುವಂಥ ಪ್ರೆಷರ್ ಏನು, P real ಅಂತ ತಗೊಂತೀವಿ. We won't see the pressure of ideal gas because ideal gas exist ಇರೋದಿಲ್ಲ, ನೇಚರ್ ಒಳಗೆ ನಿಮಗೆ ಐಡಿಯಲ್ ಗ್ಯಾಸ್ ಸಿಗೋದೇ ಇಲ್ಲ. ಸೊ ಹಾಗಾಗಿ ರಿಯಲ್ ಗ್ಯಾಸದ ಪ್ರೆಷರನ್ನು ನಾವೇನು ಮಾಡಬೇಕಾಗತ್ತಾ, ತಗೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಏನು ತಗೋತೀವಿ, ಪ್ರೆಷರ್ ಆಫ್ ರಿಯಲ್ ಗ್ಯಾಸ್ ದ್ಯಾಟ್ ಈಸ್ ಅಬ್ಸರ್ವ್ಡ್ ಪ್ರೆಷರ್ ಆ್ಯಂಡ್ ಪ್ಲಸ್ an square divided by v square. ಇಟ್ ಈಸ್ ಕರೆಕ್ಷನ್ ಫಾರ್. ಇದು ಏನು ಮಾಡ್ತೀವಿ ನಾವು, ಕರೆಕ್ಟ್ ಮಾಡೋ ಸಂಬಂಧ ಇಕ್ವೇಶನ್ ಕರೆಕ್ಟ್ ಆಗಲಿ ಅಂತ ಹೇಳಿ ಪ್ಲಸ್ ಏನು ಮಾಡ್ತೀರಿ, an square divided by v square ಮಾಡ್ತೀರಿ. ವೇರ್ a is constant and n square, n means number of moles and v means volume of the gas ಅಂತ ಹೇಳ್ತೀವಿ. ಸೊ ದಿ ಪ್ರೆಷರ್ ಆಫ್ ಐಡಿಯಲ್ ಗ್ಯಾಸ್ is equal to pressure of real gas plus an square divided by v square and volume is equal to V minus NB. So V is the volume of ideal gas and this V is volume of real gas minus N, again number of moles, B is constant. So substitute the value of P and V in ideal gas equation. ಈ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಒಳಗ P ಮತ್ತು V ದ ವ್ಯಾಲ್ಯೂನ ಏನು ಮಾಡ್ರಿ, ಸಬ್ಸ್ಟಿಟ್ಯೂಟ್ ಮಾಡ್ರಿ. ವಾಟ್ ಯು ವಿಲ್ ಗೆಟ್, P ಇದ್ದಲ್ಲಿ ಏನು ಬರುತ್ತೆ ಇಲ್ಲಿ, ಈಗ ಪ್ರೆಷರ್ ಪ್ಲಸ್ an ಸ್ಕ್ವೇರ್ ಡಿವೈಡೆಡ್ ಬೈ v ಸ್ಕ್ವೇರ್. P ಇದ್ದಲ್ಲೇ ಈ ವ್ಯಾಲ್ಯೂನ ಏನು ಮಾಡಿದ್ರಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಇಂಟು ಏನದ ರೀ, V is nothing but what, V minus NB. So V minus NB is equal to what, nRT, which is written as it is. So this is the equation of real gas. ಇದಕ್ಕೆ ನಾವೇನಂತ ಹೇಳ್ತೀವಿ, ರಿಯಲ್ ಗ್ಯಾಸ್ ಇಕ್ವೇಶನ್ ಅಂತ ಹೇಳ್ತೀವಿ. Okay, and this is ideal gas equation. So remember these two equations. If they ask you to write ideal gas equation, then you have to write PV is equal to nRT. If they ask you to write real gas equation, then you have to write P plus an square divided by v square into V minus NB is equal to nRT, where n is number of moles and R is gas constant, T is temperature, P is pressure, V is volume, and A and B are van der Waals constants. Van der Waals constants. Okay, A and B are said to be van der Waals constants because this equation is given by van der Waal, and hence this equation is also known as van der Waals equation. ಈ ಇಕ್ವೇಶನ್ಗೆ ನಾವೇನಂತ ಹೇಳ್ತೀವಿ, van der Waals equation ಅಂತ ಹೇಳ್ತೀವಿ. ಸೊ ರಿಮೆಂಬರ್ ದಿಸ್, write the van der Waals equation means then you have to write this equation and also real gas equation, and this is ideal gas equation. So this is the corrected form of ideal gas equation for real gases. Real gases ಗೆ ನಾವು ಈ equation ನ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. And here the real gas will deviate from ideal gas behavior. ನಮಗೇನು ಗೊತ್ತು,
ಐಡಿಯಲ್ ಗ್ಯಾಸ್ ಬಿಹೇವಿಯರ್ದಿಂದ ರಿಯಲ್ ಗ್ಯಾಸ್ ಏನಾಗುತ್ತಾ ಡಿಫ್ರೆಂಟ್ ಬಿಹೇವಿಯರ್ ಅನ್ನ ತೋರಿಸುತ್ತೆ, ಬೇರೆ ಸ್ವಭಾವವನ್ನು ಹೊಂದಿರುತ್ತೆ. ಅಂಡ್ ಸಮ್ ವಿಲ್ ಶೋ ದಿ ಡಿವಿಯೇಷನ್ ಇನ್ ವೆರಿ ಸ್ಮಾಲ್ ಅಮೌಂಟ್. ಒಂದಿಷ್ಟು ಏನ ತೋರಿಸ್ತಾವು, ಸ್ವಲ್ಪ ಡಿವಿಯೇಟ್ ಆಗ್ತಾವ, ಓಕೆ, ಸ್ವಲ್ಪ ಚೇಂಜ್ ಆಗ್ತಾವ. ಒಂದಿಷ್ಟು ಏನಾಗ್ತಾವ್ರಿ, ಬಹಳಷ್ಟು ಚೇಂಜ್ ಆಗುತ್ತೆ. ಬಿಹೇವಿಯರ್ ಏನಾಗುತ್ತೆ, ಬಹಳ ಚೇಂಜ್ ಆಗುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದಾಗ, ಐಡಿಯಲ್ ಗ್ಯಾಸ್ ಬಿಹೇವಿಯರ್ಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ಎಷ್ಟು ಬಿಹೇವಿಯರ್ ಚೇಂಜ್ ಆಗುತ್ತ ಅದನ್ನ ಎದರೊಳಗೆ ಮೆಜರ್ ಮಾಡ್ತೀವಿ ನಾವು? ವಿ ವಿಲ್ ಯೂಸ್ ದಿ ಅನದರ್ ಟರ್ಮ್ ದಟ್ ಈಸ್ ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಅದಕ್ಕೆ ನಾವು ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ. ಏನಂತ ಯೂಸ್ ಮಾಡ್ತೀವಿ? ಕಾಂಪ್ರೆಸಿಬಿಲಿಟಿ ಫ್ಯಾಕ್ಟರ್, ದಟ್ ಈಸ್ ಡಿನೋಟೆಡ್ ಆಸ್ ಝೆಡ್. ಝೆಡ್ ಅಂತ ಹೇಳಿ ಏನು ಮಾಡ್ತೀವಿ? ಡಿನೋಟ್ ಮಾಡ್ತೀವಿ. ಅಂಡ್ ಝೆಡ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಪಿ ವಿ ಡಿವೈಡೆಡ್ ಬೈ ಎನ್ ಆರ್ ಟಿ. ಝೆಡ್ನ ಹ್ಯಾಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಓಕೆ, ವೇರ್ ದಿ ಝೆಡ್ ವ್ಯಾಲ್ಯೂ ವಿಲ್ ಬಿ ಡಿಫ್ರೆಂಟ್ ಆಟ್ ಡಿಫ್ರೆಂಟ್ ಕಂಡೀಷನ್ಸ್. ಝೆಡ್ ವ್ಯಾಲ್ಯೂ ಏನಿರುತ್ತೆ? ಡಿಫ್ರೆಂಟ್ ವ್ಯಾಲ್ಯೂಸ್ ಇರ್ತಾವೆ. ಓಕೆ, ಝೆಡ್ ಮೇ ಈಕ್ವಲ್ ಟು 1, ಝೆಡ್ ಮೇ ಗ್ರೇಟರ್ ದ್ಯಾನ್ 1, ಝೆಡ್ ಮೇ ಲೆಸ್ ದ್ಯಾನ್ 1. ಸೊ ಇಫ್ ಝೆಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1, what it represent? If you get the value of Z, that is compressibility factor value is equal to 1, then the gas is ideal gas. ಅವಾಗ ಗ್ಯಾಸಿಗೆ ನಾವು ಏನಂತ ಹೇಳ್ತೀವಿ? ಐಡಿಯಲ್ ಗ್ಯಾಸ್ ಅಂತ ಹೇಳ್ತೀವಿ. ಫಾರ್ ಐಡಿಯಲ್ ಗ್ಯಾಸ್ ದಿ ವ್ಯಾಲ್ಯೂ ಆಫ್ Z is equal to 1. And if Z is greater than 1, it is usually observed at high pressure. ಯಾವಾಗ ಅಬ್ಸರ್ವ್ ಮಾಡ್ತೀರಿ ಇದು? ವೆನ್ ದಿ ಗ್ಯಾಸಸ್ ಆರ್ ಮೇಂಟೈನ್ಡ್ ಅಟ್ ಹೈ ಪ್ರೆಷರ್, ದಿ ಝೆಡ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 1 ಆ್ಯಂಡ್ ದಿ ಕಾಂಪ್ರೆಸಿಬಿಲಿಟಿ ಆಫ್ ದೋಸ್ ಗ್ಯಾಸಸ್ ಈಸ್ ವೆರಿ ಡಿಫಿಕಲ್ಟ್. ಅವನ್ನ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಈಸಿಯಾಗಿ ಕಾಂಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಆ್ಯಂಡ್ ದೆನ್ ದೇ ವಿಲ್ ಡಿವಿಯೇಟ್ ಫ್ರಾಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್. ಅಟ್ ವೆರಿ ಹೈ ಪ್ರೆಷರ್ ದಿ ವ್ಯಾಲ್ಯೂ ಆಫ್ ಝೆಡ್ ಈಸ್ ಗ್ರೇಟರ್ ದ್ಯಾನ್ 1 and the gases are difficult to compress ಮಾಡಬೇಕಂತ ಹೇಳಿದ್ರೆ ಡಿಫಿಕಲ್ಟ್ ಆಗುತ್ತೆ. If Z is less than 1, then again this will be shown at intermediate pressure. ಇದು ಯಾವಾಗ ನೋಡ್ಬೋದು ನೀವು? ಇಂಟರ್ಮೀಡಿಯೇಟ್ ಪ್ರೆಷರ್, ಬಹಳ ಹೆಚ್ಚನೂ ಅಲ್ಲ ಬಹಳ ಕಡಿಮೆನೂ ಅಲ್ಲ, ಮೀಡಿಯಂ ಪ್ರೆಷರ್ ಇದ್ದಾಗ ವ್ಯಾಲ್ಯೂ ಆಫ್ ಝೆಡ್ ಏನಿರುತ್ತೆ? ಲೆಸ್ ದ್ಯಾನ್ 1 ಇರುತ್ತೆ. and they are somewhat compressible. ಒಂದಿಷ್ಟು ನೀವು ಅದನ್ನ ಏನು ಮಾಡ್ಬೋದು? ಕಾಂಪ್ರೆಸ್ ಮಾಡ್ಬೋದು. and at very low pressure, ಫುಲ್ ಪ್ರೆಷರ್ ಏನಿತ್ತು? ಲೋ ಇತ್ತು ಅಂತ ಹೇಳಿದ್ರೆ ಝೆಡ್ ವ್ಯಾಲ್ಯೂ ಏನಿರುತ್ತೆ? ಇಟ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಸೊ at very low pressure ದಿ ಗ್ಯಾಸಸ್ ವಿಲ್ ಶೋ ಐಡಿಯಲ್ ಬಿಹೇವಿಯರ್ ಅಂತ ಹೇಳ್ತೀರಿ. and along with this you have to take another term, that is temperature. ಇದ್ರ ಜೋಡಿ ನಿಮಗೆ ಇನ್ನೊಂದು ಏನು ಗೊತ್ತಿರಬೇಕು? ಟೆಂಪರೇಚರ್. ವಾಟ್ ಹ್ಯಾಪನ್ಸ್ ಇಫ್ ಟೆಂಪರೇಚರ್ ಈಸ್ ಹೈ ಆರ್ ಟೆಂಪರೇಚರ್ ಈಸ್ ಲೋ? ಪ್ರೆಷರ್ ಲೋ ಇದ್ದಾಗ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ನೋಡ್ಬೋದು. ಟೆಂಪರೇಚರ್ ಎಷ್ಟಿರಬೇಕು? ಇಟ್ ಮೇ ಅದು ಹೆಚ್ಚಿರಬೇಕು, ಕಡಿಮೆ ಇರಬೇಕು. ವೆನ್ ಟೆಂಪರೇಚರ್ ಈಸ್ ವೆರಿ ಲೋ, ಟೆಂಪರೇಚರ್ ಲೋ ಇತ್ತು ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಏನಾಗುತ್ತಾ? ಡಿಕ್ರೀಸ್ ಆಗುತ್ತೆ. ಅಟ್ ವೆರಿ ಲೋ ಟೆಂಪರೇಚರ್ ದಿ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಗೆಟ್ಸ್ ಡಿಕ್ರೀಸಸ್ and hence they will come close to each other, and as a result of that attractive force will be created, and hence the real gases will deviate from ideal gas behavior, because in ideal gas there should be absence of intermolecular force. ನೀವು ಟೆಂಪರೇಚರ್ ಕಡಿಮೆ ಮಾಡಿದ್ರಿ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಕಡಿಮೆ ಆಗುತ್ತೆ, ಮಾಲಿಕ್ಯೂಲ್ಸ್ ನಿಯರ್ ಬರ್ತಾವು, ಅಟ್ರಾಕ್ಟ್ ಆಗ್ತಾವು. ಅಟ್ರಾಕ್ಟ್ ಮಾಡಿದಾಗ ಅಲ್ಲೇನಾಗೋದಿಲ್ಲ? ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅನ್ನ ತೋರಿಸೋದಿಲ್ಲ. ಬಿಕಾಸ್ ಐಡಿಯಲ್ ಗ್ಯಾಸ್ ಅಂತ ಹೇಳಿದ್ರೆ ಅಲ್ಲೇನಿರಬೇಕು? ಇಂಟರ್ಮಾಲಿಕ್ಯುಲರ್ ಫೋರ್ಸ್, ದಟ್ ಈಸ್ ಅಟ್ರಾಕ್ಟಿವ್ ಫೋರ್ಸ್ ಶುಡ್ ಬಿ ಅಬ್ಸೆಂಟ್. ಅಟ್ರಾಕ್ಟಿವ್ ಫೋರ್ಸ್ ಇರಬಾರ್ದು. ಓಕೆ,
what happens if we increase the temperature? High temperature iddaga the molecules, they absorb the heat energy and their kinetic energy increases and hence they will move away from each other. Temperature ಹೆಚ್ಚು ಮಾಡಿದಾಗ ಅಬ್ಸಾರ್ಬ್ ಮಾಡಿಕೊಂಡು ಹೀಟ್ ಎನರ್ಜಿ ಮಾಲಿಕ್ಯೂಲ್ಸ್ ದೂರ ಹೋಗ್ಬಿಡ್ತಾವು. ಅವಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಏನಾಗತ್ತೆ ರೀ, ಕಡಿಮೆ ಆಗುತ್ತೆ. ಅಂಡ್ ಹೆನ್ಸ್ at a high temperature you will find ideal gas behavior from the real gases. ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ರಿಯಲ್ ಗ್ಯಾಸ್ ಅನ್ನ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ತೋರಿಸ್ಬೇಕಾಗಿತ್ತು ಅಂತ ಹೇಳಿದ್ರ ಏನು ಕಂಡೀಷನ್ಸ್ ಮೇಂಟೈನ್ ಮಾಡಬೇಕು? ಲೋ ಪ್ರೆಷರ್ ಅಂಡ್ ಹೈ ಟೆಂಪರೇಚರ್. at very low pressure and at very high temperature the real gases shows ideal behavior. Okay, so remember that thing, it is very important. At low pressure and at a high temperature real gases will show ideal behavior. Okay, so this is all about the deviation of real gases from ideal gas behavior.